ರೈಸಿಂಗ್ ಸ್ಟಾರ್ ದರ್ಶನ್ ಒಂದ್ ರೀತಿ ಚಾಲೆಂಜಿಂಗ್ ಆಗಿ ತಮ್ಮ ಜೀವನವನ್ನ ನಡೆಸ್ಕೊಂಡು ಬಂದಿರುವಂತವ್ರು. ಲೈಟ್ ಬಾಯ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಈಗ ಕರುನಾಡು ಮೆಚ್ಚುವಂತಹ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಆಗಿರೋದು ನಿಜಕ್ಕೂ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಸೊ ಒಂದೊಂದೇ ಸಿನಿಮಾ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 2 ದಿನಗಳ ಹಿಂದಷ್ಟೇ ಸಿನಿಮಾ ಇಂಡಸ್ಟ್ರಿಗೆ ಒಂದು 28 ವರ್ಷವನ್ನ ಪೂರೈಸಿದ್ದಾರೆ. ಮೆಜೆಸ್ಟಿಕ್ ಟು ಡೆವಿಲ್ ಪ್ರತಿಯೊಂದು ಹೆಜ್ಜೆನೂ ಕೂಡ ತುಂಬಾ ಟಫ್ ಆಗೇ ಇತ್ತು ದರ್ಶನ್ ರವರ ಸಿನಿ ಬದುಕಿನಲ್ಲಿ. ಯಾವ ಒಂದು ಸಿನಿಮಾನ ಒಪ್ಕೊಳ್ತಾರೆ ಆ ಒಂದು ಸಿನಿಮಾಗೆ 100% ಡೆಡಿಕೇಶನ್ ಕೊಡ್ತಿದ್ದವರು ದರ್ಶನ್ ಅವರು. ಆದ್ರೆ ಡೆವಿಲ್ ಸಿನಿಮಾ ವಿಚಾರದಲ್ಲಿ ಯಾಕೋ ಅಂದುಕೊಂಡಂತಹ ಒಂದು ನಿರೀಕ್ಷೆ ಜೊತೆಗೆ ಆ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ತಾವಿದ್ದು ಮಾಡಬೇಕು ಅಂತ ಅನ್ಕೊಂಡಿದ್ದಂತಹ ಪ್ರಚಾರದಿಂದ ಈಗ ವಿಧಿನೇ ಎಲ್ಲದಕ್ಕೂ ದೂರ ಸರಿಯುವಂತೆ ಮಾಡಿರುವಂಥದ್ದು. ಎಸ್, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದದ್ದು ದರ್ಶನ್ ರವರ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ವಿಚಾರಣೆ ಇದ್ದಾಗ ಜಡ್ಜ್ ಒಂದು ಕ್ವೆಶನ್ ಕೂಡ ಮಾಡ್ತಾರೆ, ಸಾಮಾನ್ಯರಂತೆ ಅಲ್ವಾ ಎಲ್ರೂ ಅನ್ನೋದ್ರ ಜೊತೆಗೆ ಪವಿತ್ರ ಗೌಡ ಅವ್ರಿಗೂ ಕೂಡ ಒಂದು ಪ್ರಶ್ನೆಯನ್ನ ಕೂಡ ಕೇಳಿರ್ತಾರೆ. ಎಲ್ಲದರ ಒಂದು ಪರಿಣಾಮ ಈಗ ಜಾಮೀನು ರದ್ದಾಗಿದೆ. ದರ್ಶನ್ ರವರು ಮತ್ತೆ ಬಳ್ಳಾರಿ ಜೈಲು ಅಥವಾ ಪರಪ್ಪನ ಅಗ್ರಹಾರ, ಮೂಲಗಳ ಪ್ರಕಾರ ಬಳ್ಳಾರಿ ಜೈಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಅದಕ್ಕೂ ಕೂಡ ದರ್ಶನ್ ರವರು ಮಾಡ್ಕೊಂಡಂತಹ ಒಂದು ಎಡವಟ್ಟು ಕಾರಣ ಅಂತಾನೆ ಹೇಳ್ತಲಾಗ್ತಾ ಇದೆ. ಯಾಕಂದ್ರೆ ಇವತ್ತಿನ ಒಂದು ವಿಚಾರಣೆಯ ಸಮಯದಲ್ಲಿ ನ್ಯಾಯಮೂರ್ತಿಗಳು ಹೇಳಿದಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಸಾಮಾನ್ಯರಂತೆ ನೋಡಬೇಕು, ಯಾಕೆ 5 ಸ್ಟಾರ್ ರಾಜಾತಿಥ್ಯ ನೀಡುವಂತಹ ಅವಶ್ಯಕತೆ ಏನಿತ್ತು? ಮುಂದೆ ಈ ರೀತಿಯ ಏನಾದರೂ ಒಂದು ಘಟನೆಗಳು ಆಗಿದ್ದೇ ಆದರೆ ಖಂಡಿತವಾಗ್ಲೂ ಕಾನೂನು ರೀತಿಯಲ್ಲೇ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯ ಜೊತೆಗೆ ಜಾಮೀನು ರದ್ದು ಮಾಡಿ ಈಗ ದರ್ಶನ್ ರವರನ್ನ ಮತ್ತೆ ಜೈಲಿಗೆ ಕರೆಸುವಂತಹ ಒಂದು ತೀರ್ಪು ಹೊರಬಿದ್ದಿದೆ. ಒಂದು ರೀತಿ ದರ್ಶನ್ ರವರು ಮಾಡಿಕೊಂಡಂತಹ ಎಡವಟ್ಟು ಜೊತೆಗೆ ಅವರ ಅಭಿಮಾನಿಗಳಿಂದ ಆದಂತಹ ಎಡವಟ್ಟು ಇದೆಲ್ಲವೂ ಕೂಡ ಕಾರಣ ಅಂತಾನೆ ಹೇಳ್ಬೋದು. ಈಗ ಆಸ್ ಯೂಶುವಲ್ ಆಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದಾಗ್ಲೂ ಕೂಡ ದರ್ಶನ್ ಅವರ ಬಗೆಗೆ ನಾವು ಪರವಾಗಿ ಮಾತಾಡ್ತಿದ್ದೀವೋ ವಿರುದ್ಧವಾಗಿ ಮಾತಾಡ್ತಿದ್ದೀವೋ ಅನ್ನೋದನ್ನ ಲೆಕ್ಕ ಇಟ್ಕೊಳ್ದೆ, ಪರವಾಗಿ ಮಾತಾಡ್ತಿದ್ದಕ್ಕಿಂತ ವಿರುದ್ಧವಾಗಿ ಮಾತನಾಡೋದನ್ನೇ ಹೈಲೈಟ್ ಆಗಿ ಮಾಡಿಕೊಂಡು ಕಮೆಂಟ್ಸ್ಗಳನ್ನು ಮಾಡುವಂಥದ್ದು ಇದೆಯಲ್ಲ, ಸೊ ಆ ಒಂದು ವಿಚಾರವಾಗಿ ರಮ್ಯಾರವರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಈಗ ದರ್ಶನ್ ರವರ ಒಂದಷ್ಟು ಅಭಿಮಾನಿಗಳು ಕಂಬಿ ಹಿಂದೆ ಹೋಗುವಂತಹ ಪರಿಸ್ಥಿತಿಗೂ ಕೂಡ ತಂದು ಹೊಡ್ಡಿದೆ. ಸೊ ಏನೇ ಮಾಡಬೇಕಾದ್ರೂ ಒಂದು ರೀತಿ ಯೋಚನೆ ಮಾಡಬೇಕಾಗತ್ತೆ. ನೀವೇ ಮಾಡಿದಂತಹ ದೇವರ ಪೂಜೆ, ನೀವೇ ಕಟ್ಟಿಕೊಂಡಂತಹ ಹರಕೆಯ ಫಲ ದರ್ಶನ್ ರವರನ್ನ ಹೊರಗೇನೋ ತಂದ್ರಿ, ಆದ್ರೆ ನೀವೇ ಮಾಡಿಕೊಂಡಂತಹ ಎಡವಟ್ಟಿನಿಂದಾಗಿ ದರ್ಶನ್ ರವರನ್ನ ಮತ್ತೆ ಜೈಲಿಗೆ ಕಳಿಸಿದ್ರಿ. ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಸಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದೊಂದೇ ವಿಚಾರಕ್ಕೂ ಕೂಡ ದರ್ಶನ್ ಒಂದ್ ರೀತಿ ಪೊಲೀಸರ ಕೆಂಗಣ್ಣಿಗೆ ಗುರಿ ಆಗ್ತಾ ಬಂದ್ರು. ಮೊದಲನೇದಾಗಿ ಅವರು ಹೊರಗಡೆ ಬಂದಿದ್ದು ಚಿಕಿತ್ಸೆಯ ಸಲುವಾಗಿ, ಬೆನ್ನು ನೋವಿನಿಂದ ವಿಪರೀತವಾಗಿ ಬಾಧೆ ಪಡ್ತಾ ಇದ್ರು. ಸೊ ಈ ಒಂದು ಸಲುವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಲೇಬೇಕು ಅನ್ನುವಂತಹ ಕಾರಣದಿಂದಾಗಿ ಬಳ್ಳಾರಿ ಜೈಲಿನಿಂದ ದರ್ಶನ್ ಅವರು ಹೊರಗೆ ಬರ್ತಾರೆ. ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ತಾರೆ ಅಂದ್ರೆ ಆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳೋದ್ರೆ ಡೆವಿಲ್ ಶೂಟಿಂಗಿಗೆ ಹೋಗ್ತಾರೆ. ಡೆವಿಲ್ ಶೂಟಿಂಗ್ ಸಮಯದಲ್ಲೂ ಕೂಡ ಪತಿಯ ಜೊತೆಗೆ ಪತ್ನಿ ಕೂಡ ಒಟ್ಟೊಟ್ಟಿಗೆ ಎಲ್ಲ ಕಡೆನೂ ಕೂಡ ಕಾಣಿಸ್ಕೊಳ್ತಾರೆ. ಆ್ಯಂಡ್ ಆ ಒಂದು ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದಂತಹ ನಂತರದಲ್ಲಿ ಅಂದರೆ ಹೆಲ್ತ್ ಇಶ್ಯೂಸ್ ಬಿಟ್ಟು ನಾರ್ಮಲ್ ಆಗಿ ಜಾಮೀನು ಸಿಕ್ಕಂತಹ ಸಂದರ್ಭದಲ್ಲಿ ಅವರು ನೀಡಿದಂತಹ ಒಂದು ಕಾರಣ ಅಂತ ಹೇಳಿದ್ರೆ ಶೂಟಿಂಗ್ ಕಂಪ್ಲೀಟ್ ಮಾಡಬೇಕು ನಿರ್ಮಾಪಕರ ದೃಷ್ಟಿಯಿಂದ. ಡೆವಿಲ್ ಶೂಟಿಂಗ್ ನಡೆಯೋದಕ್ಕಿಂತ ಮುಂಚೆ ಒಂದಷ್ಟು ಕಡೆ ಅವರು ಹೋಗ್ಬಿಟ್ಟು ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಪೊಲೀಸರು ಟಾರ್ಗೆಟ್ ಮಾಡಿದ್ದು, ಪೊಲೀಸರು ಈ ಒಂದು ವಿಚಾರಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಬೇಕು ಅನ್ನುವಂತಹ ಇಚ್ಛೆಗೆ ಒಳಗಾಗಿದ್ದು ಅಂತ ಹೇಳಿದ್ರೆ ಅವರು ಕೇರಳದ ಒಂದು ಮಡಾಯಿಗಾವು ಭದ್ರಕಾಳಿ ಸನ್ನಿಧಿಗೆ ಹೋಗಿ ಬಂದಂತಹ ಸಮಯದಲ್ಲಿ ಫ್ಯಾಮಿಲಿ ಜೊತೆಗೆ ಅಂದರೆ ಶೂಟಿಂಗ್ ಅಂತುವಂತಹ ನೆಪವನ್ನ ಒಡ್ಡಿ ಜಾಮೀನನ್ನ ಪಡೆದುಕೊಂಡು ಈಗ ಫ್ಯಾಮಿಲಿ ಜೊತೆಗೆ ವೈಯಕ್ತಿಕ ಕಾರಣಗಳಿಗಾಗಿ ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಈ ಒಂದು ವಿಚಾರದಲ್ಲಿ ಗಮನ ಸೆಳೆದು ಆ ಒಂದು ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಒಂದು ಅರ್ಜಿ ಹೋಗುತ್ತೆ. ಈ ಎಲ್ಲ ವಿಚಾರದ ಜೊತೆಗೆ ದರ್ಶನ್ ರವರು ಮತ್ತೊಮ್ಮೆ ಸುದ್ದಿಯಾಗಿದೆ ಅಂದರೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ, ಅಂದರೆ ದುಬೈನಲ್ಲಿ ಶೂಟಿಂಗ್, ಹಾಗೆ ಜಪಾನ್, ಯುರೋಪ್, ಜರ್ಮನಿ, ಯುರೋಪ್ನಲ್ಲೂ ಕೂಡ ಶೂಟಿಂಗ್ ನಡಿಬೇಕಾಗುತ್ತೆ. ಸಾಂಗ್ ಶೂಟಿಂಗ್ ಡೆವಿಲ್ದು ಸ್ವಿಟ್ಜರ್ಲ್ಯಾಂಡ್ ದರ್ಶನ್ ಅವರ ನೆಚ್ಚಿನ ಜಾಗ. ಸ್ವಿಟ್ಜರ್ಲ್ಯಾಂಡ್ನಲ್ಲೂ ಕೂಡ ಶೂಟಿಂಗ್ ನಡೆಯೋ ತಪ್ಪುತ್ತೆ. ಬಿಕಾಸ್ ಅವರ ಒಂದು ವೀಸಾ ಏನು ಅನುಮತಿ ಸಿಗೋದಿಲ್ಲ, ಯಾಕಂದರೆ ಇವರು ಈಗ ಜಾಮೀನಿನ ಮೂಲಕ ಹೊರ ಇರೋದ್ರಿಂದ ಸಿಗೋದಿಲ್ಲ. ಸೊ ಥೈಲ್ಯಾಂಡ್ಗೆ ಹೋಗ್ತಾರೆ. ಥೈಲ್ಯಾಂಡ್ನಲ್ಲಿ ಅವರು ಮಾಡ್ಕೊಂಡಂತಹ ಪ್ರಾಬ್ಲಮ್ ಏನಂತ ಹೇಳಿದ್ರೆ
ಶೂಟಿಂಗ್ ಜೊತೆಗೆ ಪಾರ್ಟಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದು, ಅಂದರೆ ಅದು ಅವರು ವೈಯಕ್ತಿಕ ವಿಚಾರ. ಬಟ್ ಆ ಒಂದು ಫೋಟೋಸ್ಗಳನ್ನು ವೈಭವೀಕರಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಕೂಡ ಒಂದು ಪ್ರಾಬ್ಲಮ್ಗೆ ಎಡೆ ಮಾಡಿಕೊಟ್ಟಂತೆ ಆಯಿತು ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡಲಾಗ್ತಿದೆ. ಒಟ್ಟಾರೆ ಹೇಳೋದಾದರೆ ಅಭಿಮಾನಿಗಳು ಕೂಡ ದರ್ಶನ್ ರವರ ಪರವಾಗಿ ನಿಂತು ಕಮೆಂಟ್ ಮಾಡಿದ್ದು ಕೂಡ ಈ ಎಲ್ಲ ಗೊಂದಲಗಳಿಗೂ ಕೂಡ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ ಹೇಳೋದಾದರೆ ದರ್ಶನ್ ರವರು ಜೊತೆಗೆ ಅವರ ಅಭಿಮಾನಿಗಳು ಮಾಡಿದಂತಹ ಒಂದಷ್ಟು ಎಡವಟ್ಟಿನಿಂದನೇ ದರ್ಶನ್ ರವರು ಇವತ್ತು ಮತ್ತೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿಗೆ ಬಂದ್ರ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.